ಇನ್ನೂ ಇದೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸರ್ ಒಳಗೆ ಬನ್ನಿ ಸರ್, ಬರಲ್ಲ ಬನ್ನಿ, ಕಟ್ಟಾಗ್ಬಿಡ್ತಾರೆ. ನೀವು ಬಂದ್ಬಿಡಿ, ನಿಮ್ಗೆ ತೆಗಿದ್ರೆ. ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ನಾಗರಾಜ್ರವರು, ಎಸ್ಸಿ ಜಿಲ್ಲಾಧ್ಯಕ್ಷ ಅಂತ ಜಯದೇವ್ರವರು, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಅಂತ ರತ್ನಮ್ಮನವರು, ಹಿರಿಯ ಮುಖಂಡರಾದಂಥ ಅತಾವುಲ್ಲಾರವರು, ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾದಂಥ ಸುಧೀರ್ ಅವರು, ಹಿಂದುಳಿದ ವರ್ಗದ ವಿಭಾಗದ ಮುಖಂಡರಾದಂಥ ಮಂಜುನಾಥ್ ಅವರು, ಕಾರ್ಮಿಕ ವರ್ಗದ ಮುಖಂಡರಾದಂಥ ಯಲ್ಲಪ್ಪನವರು, ಕಾಂಗ್ರೆಸ್ ಕಿಸಾನ್ ಕೇಸ್ ಅಧ್ಯಕ್ಷರಾದಂಥ ನಾಗರಾಜ್ ಗೌಡರು, ಮಹಿಳಾ ಘಟಕದ ಇನ್ನೋರ್ವ ಮುಖಂಡರಾದಂಥ ನಮ್ಮ ಪ್ರಿಯಾಂಕರವರು, ಅವರ ಹೆಸರಿನ ಪ್ರಿಯಾಂಕರವರು ಇವತ್ತು ನಮ್ಮ ಜೈವನ್ನ ಗಳಿಸಿರ್ತಕ್ಕಂಥ ಸಂದರ್ಭ. ಹಿರಿಯ ಮುಖಂಡರಾದಂಥ ಲಾಲ್ಬೂರ್ ಶಾಸ್ತ್ರಿ ಅವರು, ಸೇವಾದಳದ ಶಂಕರಪ್ಪನವರು, ಗೌಡ್ರು, ಕಟ್ಟಡ ಕಾರ್ಮಿಕರ ಸಂಘದ ಮಂಜುನಾಥ್ರವರು ಮತ್ತೆ ಎಲ್ಲ ಮುಖಂಡರು ಕೂಡ ಇವತ್ತು, ನವೀನ್ ಗೌಡ್ರು, ಎಲ್ಲ ಮುಖಂಡರು ಕೂಡ ಇವತ್ತು ಈ ಒಂದು ಪ್ರಸಾದ್ ಬಾಬು ಅವರ ನೇತೃತ್ವದಲ್ಲಿ ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ನಮ್ಮ ನಾಯಕರಾದಂಥ ಕೆ.ಎಚ್. ಪಿನಪ್ಪನವರು ಸಂಡೂರಿನ ಮುಖ್ಯ ಚುನಾವಣಾ ಪ್ರಚಾರಕರಾಗಿ ನೇಮಕಗೊಂಡಿದ್ದರು. ನಾನು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ಚನ್ನಪಟ್ಟಣದ ದೊಡ್ಡಮಳ್ಳೂರು ವಿಭಾಗಕ್ಕೆ ನಮ್ಮನ್ನ ಉಸ್ತುವಾರಿ ಕೊಟ್ಟಿದ್ರು. ಮತ್ತೆ ನಮ್ಮ ನಾಯಕರಂತ ನಂಜೇಗೌಡರು ಕೊಳಂಬೂರು ಕ್ಷೇತ್ರದ ಮುಖಂಡತ್ವವನ್ನು ವಹಿಸಿದ್ರು. ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ 3 ದಿವಸ ಅಲ್ಲೇ ನೆಲೆಸಿ ಪ್ರಚಾರವನ್ನು ಕೈಗೊಂಡಿದ್ವಿ. 3 ಕ್ಷೇತ್ರಗಳಲ್ಲಿ ಕೆ.ಎಚ್. ಪಿನಪ್ಪನವರು ಉಸ್ತುವಾರಿಗಳಾಗಿದ್ದಂಥ ಸಂಡೂರು ಕ್ಷೇತ್ರದಲ್ಲೂ ಕೂಡ ಜಯವನ್ನ ಗಳಿಸಿರ್ತಕ್ಕಂಥದ್ದು. ಮತ್ತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಚ್ಚಳವಾಗಿ ಕಂಡುಬಂದಿದೆ. ಬಿಜೆಪಿಯವರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರರು ಮತ್ತೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನು ಒಪ್ಪಿಗೆಯನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಒಗ್ಗೂಡಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗೂಡಿ ಕೆಲಸ ಮಾಡಿದ್ರು ಕೂಡ ಅದರ ಯಾವುದೇ ಒಪ್ಪಟವನ್ನ ಯೋಚನೆ ಮಾಡದೆ ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. 3 ಕ್ಷೇತ್ರದ ಮತದಾರರಿಗೆ, ನಮ್ಮೆಲ್ಲ ನಾಯಕರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅನೇಕ ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಮತ್ತೆ ನಮ್ಮ ಪಕ್ಷದ ಇನ್ನೋರ್ವ ಮಹಿಳಾ ನಾಯಕರಾದಂಥ ಇಂದಿರಾ ಗಾಂಧಿ ಅವರ ನಂತರ ಇಂದಿರಾ ಗಾಂಧಿ ಅಂತಕ್ಕಂಥ ಹೆಸರನ್ನ ಪಡೆದ ಪ್ರಿಯಾಂಕಾ ಗಾಂಧಿ ಅವರು ಮೊಟ್ಟಲ ಮೊದಲಿಗೆ 4,10,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅದ್ದೂರಿಯಾದಂಥ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಇದೊಂದು ಹೊಸ ಮನ್ಮಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಕಂಡುಬಂದಿದೆ. ದೇಶದ ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ಸಿನ ಒಕ್ಕೂಟಕ್ಕೆ ಜಯವನ್ನ ತಂದುಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತದಾರರಿಗೆ, ಕಾಂಗ್ರೆಸ್ಸಿನ ಮುಖಂಡರಿಗೆ, ರಾಜ್ಯದ ನಮ್ಮ ನಾಯಕರಂತ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಕೆ.ಎಚ್. ಪಿನಪ್ಪನವರಿಗೆ, ಖರ್ಗೆಜಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಜೃಂಭಣೆಯನ್ನ, ಈ ಒಂದು ಸಮಾರಂಭ ವಿಜೃಂಭಣೆಯ ಸಮಾನ ತಮ್ಮನ್ನೆಲ್ಲರೂ ಪತ್ರಕರ್ತರು ಆಗಮಿಸಿದಿರಿ. ನಿಮಗೂ ಕೂಡ ನಾವು ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ. ಈಗ ನಮ್ಮ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣ ಅವರು ನಿಮ್ಮ ಉದ್ದೇಶ ಮಾತಾಡ್ತಾರೆ.
ಗುರುಬಾಗು ಶ್ರೀನಿವಾಸರವರೇ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಪ್ರಸಾದ್ ಬಾಬುರವರೇ, ಮುಂಚೂಣಿ ಘಟಕಗಳ ಅಧ್ಯಕ್ಷಗಳಂತಹ ನಮ್ಮ ಜಯದೇವ್ರವರೇ, ಟಿ ನಾಗರಾಜ್ರವರೇ, ನಮ್ಮ ರತ್ನಮ್ರವರೇ, ಶಾಸ್ತ್ರಿ ಅವರೇ, ನಮ್ಮ ಮಂಜುನಾಥ್ ಅವರೇ, ಯಲ್ಲಪ್ಪನವರೇ, ಮತ್ತು ನಮ್ಮ ನಾಗರಾಜ್ ಗೌಡ್ರೆ, ಸೇವಾದಳದ ಅತಾವಲ ಸಾಹೇಬ್ರೆ, ನವೀನ್ರವರೇ, ಮತ್ತು ನಮ್ಮ ಸುಧೀರ್ ಅವರೇ, ಹಾಗೆಯೇ ನಮ್ಮ ಎಲ್ಲ ಹಿರಿಯ ಮುಖಂಡರು ಶಂಕರಪ್ಪನವರೇ, ಜಯದೇವ್ರವರು ಅಧ್ಯಕ್ಷ ಹೇಳ್ಬಿಟ್ಟಿದ್ದೀನಿ ಆಗಲೇ, ಮತ್ತು ನಮ್ಮ ನಾಯ್ಡೂರವರೇ, ವೆಂಕಟರಾಮ್ರವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ನ ಇನ್ನು ಎಲ್ಲ ನಮ್ಮ ನಾಯಕರೇ, ಹೊಸದಾಗಿ ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂತಹ ಪ್ರಿಯಾಂಕರವರೇ, ಹಾಗೂ ನಮ್ಮ ಹೊಸದಾಗಿ ಮಂಜೂರವರೇ, ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಹೊಸ ಅಧ್ಯಕ್ಷರಾಗಿ ನೇಮಕೊಂಡಿರುವಂತಹ ನಮ್ಮ ಮಂಜೂರವರೇ, ಮತ್ತು ವೆಂಕಟರಾಮ್ ರೆಡ್ಡಿ ಅವರು, ಹಾಗೆಯೇ ಎಲ್ಲ ಮುಖಂಡರೇ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಈಗ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಊರುಬಾಗಲ ಸೀನಣ್ಣ ಅವರು ಹೇಳಿದಂಗೆ ಇದೊಂದು ದೊಡ್ಡ ಖುಷಿ ಮತ್ತು ಸಂತೋಷ ತರುವಂಥ ವಿಚಾರ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ದೊಡ್ಡ ಖುಷಿ ತರುವಂಥ ಸಮಾಚಾರ. ಯಾಕಂತಂದರೆ ಜನಶಕ್ತಿ, ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ ಇದೊಂದು ದೊಡ್ಡ ಉದಾಹರಣೆ. ಯಾಕಂದರೆ ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲನೂ, ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲ ಕಡೆ JDS ಒಂದು ಕಡೆ ಬರುತ್ತೆ, BJP ಒಂದು ಕಡೆ ಬರುತ್ತೆ, ಕಾಂಗ್ರೆಸ್ ಒಂದು ಕಡೆ ಬರ್ತದೆ ಅಂತ ಹೇಳ್ತಾ ಇದ್ರು. ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಜನಮತ ಕಾಂಗ್ರೆಸ್ ಪರ ಇರುವಂತದ್ದು ಮತ್ತು ಮೂರೂ ಕಡೆ ಏನು ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ತುಂಬಾ ಅತಿ ಅಂತರದ ಮತಗಳಿಂದ ಗೆಲ್ಸ್ಕೊಂಡಿರುವಂಥದ್ದು ನಿಜವಾಗ್ಲೂ ಸಹ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಮ್ಮೆ ಪಡುವಂಥ ವಿಚಾರನೇ. ಒಂದು ವಿಚಾರ ಏನಂತಂದ್ರೆ ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದ್ರೆ, ಒಬ್ಬ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು, ದೇವೇಗೌಡರು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರ ಮಗ ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರ ಮಗ ಅಥವಾ ಖಾಲಿ ಒಬ್ಬ ಮೇಷ್ಟ್ರ ಮಗ ನಮ್ಮ ಯೋಗೇಶ್ ಅವ್ರ ಮೇಲೆ ಸೋಲ್ತಾರೆ ಅಂತಂದ್ರೆ ಜನಗಳ ಮತದ ಶಕ್ತಿ ಆ ಥರ ಇರ್ತದೆ. ಹಾಗೆಯೇ ಶಿಗ್ಗಾವಿಯಲ್ಲಿ ಅವ್ರ ತಾತ ಮುಖ್ಯಮಂತ್ರಿಗಳು SR ಬೊಮ್ಮಾಯಿ ಅವರು, ಆಯ್ತಾ, ಅವರ ಅಪ್ಪ ಮುಖ್ಯಮಂತ್ರಿಗಳಾಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು, ಅವರ ಮೇಲೆ ಒಬ್ಬ ಅಲ್ಪಸಂಖ್ಯಾತ ಯೂಸುಫ್ ಪಠಾಣ್ ಅವರು ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಸಹ ಇದೆಲ್ಲ ಯಾಸಿರ್ ಪಠಾಣ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತಂದ್ರೆ ಜನಗಳ ಶಕ್ತಿ ಎಂತದ್ದು ಅಂತ ಹೇಳ್ಬಿಟ್ಟು, ಅಂದ್ರೆ ಜನಗಳ ಮೈಂಡು ಸಹ ಜಾತ್ಯತೀತವಾಗಿ ಕೆಲಸ ಮಾಡ್ತದೆ ಅನ್ನೋದು ಇಲ್ಲಿ ಎತ್ತಿ ತೋರಿಸ್ತದೆ. ಹಾಗೇನೆ ನಾವು ಸಹ ನಮ್ಮ ಕೋಲಾರ ಜಿಲ್ಲೆಯಿಂದ ಮುಖ್ಯವಾಗಿ ನಾನು, ನಮ್ಮ ಊರುಬಾಗಲ ಸೀನಣ್ಣ, ಪ್ರಸಾದ್ ಬಾಬು ಅವರು, ಜಯದೇವ್ ಅವರು, ಎಲ್ಲ ಸ್ನೇಹಿತರು ಎಲ್ಲ ಸೇರಿ, ಮಂಜು ಅವರು ಬಂದಿದ್ರು, ಶಾಸ್ತ್ರಿ ಅವರು, ಎಲ್ಲ ಸ್ನೇಹಿತರು, ನಾವು ನಾಗರಾಜ್ ಗೌಡರು ಬಂದಿದ್ರು, ಯಲ್ಲಪ್ಪನವರು ಬಂದಿದ್ರು, ಎಲ್ಲ ಅತಾವಲ್ ಅವರು, ಸುಧೀರ್ ಅವರು, ಆಯ್ತಾ, ನವೀನ್ ಅವರು, ಎಲ್ಲರೂ ನಾವು ಒಂದು ನಮ್ಮ ಟೀಮು ನಾವು ಸಹ ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ವಿ. ಮನೆಗೂ ತೆರಳಿ ನಾವು ಕೆಲಸ ಮಾಡಿದ್ವಿ. ನಾವು ಹೋದ ತಕ್ಷಣ ಅಲ್ಲಿ ಕಚೇರಿಯಲ್ಲಿ ನಮಗೆ ದೊಡ್ಡಮಳ್ಳೂರು ಅನ್ನೋ ಪಂಚಾಯತಿ ಕ್ಷೇತ್ರನ ನಮಗೆ ಜವಾಬ್ದಾರಿ ಕೊಟ್ಟಿದ್ರು. ಅಲ್ಲಿ ಇವತ್ತಿನ ದಿನ ಆ ಬೂತಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬಂದಿರುವಂಥದ್ದು ನಮಗೆ ಖುಷಿ ತರುವಂಥ ವಿಚಾರ. ನಮ್ಮ ಒಂದು ಕೆಲಸಕ್ಕೂ ಸಹ ಶ್ಲಾಘನೆ ಸಿಕ್ಕಿರುವಂಥದ್ದು. ಹಾಗೆಯೇ ಜೊತೆಗೆ ಮಾಲೂರಿನ ಜನಪ್ರಿಯ ಶಾಸಕರಂತ ನಮ್ಮ KY ನಂಜೇಗೌಡರ ಜೊತೆಯಲ್ಲಿ ನಾವು ದೊಡ್ಡಮಳ್ಳೂರು ಜೊತೆಗೆ ಕೋಡಂಬಳೆ ಪಂಚಾಯತಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. 2-3 ದಿವಸ ಅಲ್ಲೇ ಇದ್ವಿ ನಾವು. ಅಲ್ಲೂ ಸಹ ತುಂಬಾ ಅತಿ ಹೆಚ್ಚಿನ ಮತಗಳು ಕಾಂಗ್ರೆಸ್ ಬಂದಿರುವಂಥದ್ದು ನಮಗೆ ಖುಷಿ ಕೊಡುವಂಥ ಸಮಾಚಾರ. ಜೊತೆಗೆ ನಮ್ಮ KH ಪುಣ್ಯಪ್ಪನವರು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಓಡಾಡಿ ಅವರು ಸಹ ಅಲ್ಲಿನ ಅವರ ಸಮಾಜದ ಮತಗಳನ್ನ ಹಾಕಿಸುವ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಈ ಭಾಗದ ಸ್ಥಳೀಯ ಶಾಸಕರಂತ ಪುತ್ತೂರು ಮಂಜುನಾಥ್ ಅವರು ಸಹ ಅಲ್ಲಿ ಕೆಲಸ ಮಾಡಿರುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ, ಕಾಂಗ್ರೆಸ್ಗೆ ಒಂದು ಖುಷಿ ತರುವಂಥ ಸಮಾಚಾರ. ಆದ್ದರಿಂದ ನಾವೆಲ್ಲರೂ ಸಹ ಈ ವಿಜಯೋತ್ಸವವನ್ನು ನಾವೆಲ್ಲ ಮುಖಂಡರು ಸೇರಿ ನಮ್ಮ ಕಾಂಗ್ರೆಸ್ ಭವನ ಮುಂದೆ ಆಚರಿಸ್ತಾ ಇರುವಂಥದ್ದು. ಇದ್ರ ಜೊತೆ ಎಲ್ಲರೂ ಸಹಕಾರ ನೀಡಿದ ಮತ್ತು ಇಡೀ ಕರ್ನಾಟಕದ ಜನತೆಗೆ ನಾವು ಮತ್ತೊಮ್ಮೆ ವಂದಿಸ್ತಾ, ಈ ಕಾಂಗ್ರೆಸ್ ಸರ್ಕಾರ ಏನು ಅವಹೇಳನಗಳಿತ್ತು, ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು, ಮತ್ತೆ ಮುಡಾ ಸೈಟ್ಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು. ಇದಕ್ಕೆಲ್ಲರೂ ಆನ್ಸರ್ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ನ್ಯಾಯಾಲಯಗಳು ಕೊಟ್ಟಿಲ್ಲ, ಜನತೆನೇ ಅವರಿಗೆ ಉತ್ತರ ಕೊಟ್ಟಿರುವಂಥದ್ದು. ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂಥ ಭರವಸೆ
ಮತ್ತು ಕಾಂಗ್ರೆಸ್ ಸರ್ಕಾರ ಇನ್ನೂ ಗಟ್ಟಿಯಾಗಿ ನೆಲೆ ನಿಲ್ತದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇನ್ನೂ ಗಟ್ಟಿಯಾಗಿ ನಿಲ್ತದೆ. 2028ಕ್ಕೂ ಸಹ ನಾವು ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಮಾತು ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾಂಗ್ರೆಸ್ ಪಾರ್ಟಿ ಸರ್ ತಗೊಳ್ಳಿ ತಿನ್ಸ್ರಿ ಸರ್. ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಾತಾಡೋದು ಬೇಡ. ವ್ಯಾಪಾರಿಗಳ ವಿಭಾಗ ಕರ್ನಾಟಕ ಕಾಂಗ್ರೆಸ್ ವತಿಯಿಂದ ಹಿಂದಕ್ಕೆ ಬರ ಕೋಲಾರ ನಗರದ ನಮ್ಮ ಮಾನನೀಯ ಮಂಜುನಾಥ್ ಅವರನ್ನ ಕೋಲಾರ ಜಿಲ್ಲಾ ರಸ್ತೆ ಬದಿ ವ್ಯಾಪಾರಿಗಳ ಒಂದು ಒಕ್ಕೂಟಕ್ಕೆ ಒಂದು ವಿಭಾಗಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನ ತರ್ತಕ್ಕಂಥ ವಿಚಾರ. ಮಂಜುನಾಥ್ ಅವರು ಜಿಲ್ಲಾ ಸಮಿತಿಯ ಆದೇಶದಂತೆ ಕೋಲಾರ ತಾಲೂಕಿನ ಜಿಲ್ಲಾ ಸಮಿತಿ ಎಲ್ಲ ನಾಯಕರ ವಿಶ್ವಾಸದಂತೆ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಶಿಸ್ತಿಂದ ನಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ನಾಯಕರ ವಿಶ್ವಾಸಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಎಲ್ಲ ಮಂಜು ಅಡ್ಡವನೆ